International departures. ಇಂಟರ್ನ್ಯಾಷನಲ್ ಜರ್ನಿ ಅಂದರೆ ಸೆಕ್ಯೂರಿಟಿ ಚೆಕ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇರ್ಬೋದು, ತುಂಬ ಟೈಮ್ ತೊಗೊಳ್ಬೋದು ಅಂತ ತುಂಬ ಬೇಗ ಬಂದಿದ್ವಿ. ಬಟ್ ಬೇಗ ಆಯಿತು, ಅರ್ಧ ಗಂಟೆಯಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ಸೀದಾ ಒಳಗಡೆ ಬಂದಿದ್ದೇವೆ. ಈಗ ಇದು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಲಾಂಚ್. ನಮ್ಮ ಬೋರ್ಡಿಂಗ್ ಗೇಟ್ D3, ಆನ್ ಟು ಗೇಟ್ D3. ಓಕೆ, ಬೋರ್ಡಿಂಗ್ ಕರೆದಿದ್ದಾರೆ, ಈಗ ಹೋಗ್ತಾ ಇದೆ. ಇಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬಿಟ್ಟು ಬೇರೆ ಯಾವುದೂ ಫ್ಲೈಟ್ ಕಾಣ್ತಾ ಇಲ್ಲ, ನೋಡಬೇಕು. ರಸಗುಲ್ಲ ಇದೆ, ಇದನ್ನು ಸಲಾಡ್ ಇದೆ, ಪ್ಲಸ್ ಯಾವುದೋ ಒಂದು ಬಂದಿದೆ, ಒಂದು ರೈಸ್ ಐಟಮ್ ಇದೆ, ಪ್ಲಸ್ ವಾಟರ್ ಬಾಟಲ್, ಅಮೂಲ್ ಬಟರ್. Just landed in Abu Dhabi. ಫೈನಲಿ ಫ್ಲೈಟಲ್ಲಿ ಒಂದು ಸೂಪರಾಗಿರೋ ಡಿನ್ನರ್ ಮಾಡಿದ್ಮೇಲೆ, ಲಾರ್ಡ್ಸ್ ಆಫ್ ದ ರಿಂಗ್ಸ್ ಮೂವಿ ಒಂದು ಸ್ವಲ್ಪ ನೋಡಿದ್ಮೇಲೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಮೇಲೆ ಅಬುಧಾಬಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೇವೆ. ಏರ್ಪೋರ್ಟ್ ಅಂತೂ ಭಯಂಕರ ದೊಡ್ಡ ಉಂಟು. B20 ಗೇಟ್ ನಮ್ಮದು, B30 ಗೇಟ್ವರೆಗೂ ಇದೆ. ಅದಲ್ಲದೆ ABCDEF ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಝೂರಿಕ್ ಫ್ಲೈಟ್ ಇದೆ ನಮ್ಮದು. ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ಅಷ್ಟೇನು ಚೆನ್ನಾಗಿಲ್ಲ, ಸ್ವಲ್ಪ ಬೇಸಿಕ್ ಡಿಸೈನ್, ಅದು ಗುಡ್. ಫ್ಲೈಟ್ ಇಡೀ ಜರ್ನಿಯಲ್ಲಿ ನಿದ್ದೆ ಮಾಡಿದೊಂದು 15 ಮಿನಿಟ್ಸ್ ಇರ್ಬೋದೇನೋ. ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಟೈಮ್ ಇದ್ದಿದ್ದಕ್ಕೆ ಇಲ್ಲೇ ಚೇರಲ್ಲಿ ಒಂದು 5 ನಿಮಿಷ ನಿದ್ದೆ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಫ್ಲೈಟಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಫೈನಲಿ ಭೂಲೋಕದ ಸ್ವರ್ಗ ಸ್ವಿಟ್ಜರ್ಲ್ಯಾಂಡ್ಗೆ ಸ್ವಾಗತ. ಅಂತೂ ಇಂತೂ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಫಸ್ಟ್ ಫ್ಲೋರಿಗೆ ಹೋಗಿ ಅಲ್ಲಿಂದ ಸೆಕೆಂಡ್ ಫ್ಲೋರಿಗೆ ಹೋಗಿ ರೆಂಟಲ್ ಕಾರ್ ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಾಗದೆ ಆ ಕಡೆಯಿಂದ ಈ ಕಡೆಗೆ ಬಂದು ಕಡೆಗೂ ರೆಂಟಲ್ ಕಾರ್ ಸಿಕ್ತು. ಜರ್ಮನಿ, ಆಸ್ಟ್ರಿಯಾ ಆ್ಯಂಡ್ probably Liechtenstein. Through Liechtenstein we'll enter Switzerland again. Where to Austria? Sorry? Do you know where exactly in Austria? Yeah, Hallstatt and Innsbruck. Oh, okay. I'm just asking because of the highway tolls. Okay. But Switzerland is included. Germany is toll free. Okay. Liechtenstein also. Austria tell you need a highway sticker to buy. Okay. As soon you cross the border, they have a gas station over there. Just out there. They have then this highway stickers for 10 days and for the whole year. Okay. 10 days slightly cheaper, roughly €10. Okay, fine. We'll be there driving there for 2 days, so only 2 days.
You're in Austria. Yeah. Yeah, they have just for 10 days. ಓಕೆ ಫೈನ್. I don't think they have for less. ಯಾ ಈಗಷ್ಟೇ 6 ರೆಂಟಲ್ಗೆ ಹೋಗಿ ಕಾರ್ ತೊಗೊಂಡ್ವಿ. ನಮ್ಮ ಬ್ಯಾಗೇಜ್ ನೋಡಿ Fiat 500 ನೀವು ಬುಕ್ ಮಾಡಿರೋ Fiat 500ಅಲ್ಲಿ ಇದೆಲ್ಲ ಹಿಡಿಯಲ್ಲ, ನಿಮಗೆ ಫ್ರೀ ಅಪ್ಗ್ರೇಡ್ ಕೊಡ್ತಾ ಇದ್ದೀವಿ ಅಂತ. ಯು ಹ್ಯಾವ್ ಗಾಟ್ ಅ ನ್ಯೂ ಕಾರ್, ಲುಕ್ಸ್ ಲೈಕ್ ಅದಲ್ಲ ಅಲ್ಲಿದ್ದಾಳೆ ಅದಾ ಹಂಗೆ ಅಪ್ಗ್ರೇಡ್ ಆಗಿರೋ ಕಾರ್ ಯಾವ್ದು ನೋಡಿ, ವೋಕ್ಸ್ವ್ಯಾಗನ್ ಟೈಗನ್. ಫ್ರೀ ಅಪ್ಗ್ರೇಡ್, ನೈಸ್. ಸ್ವಿಟ್ಜರ್ಲ್ಯಾಂಡ್ ರೋಡಲ್ಲಿ ಝುಯ್ ಅಂತ ರೈನ್ ಫಾಲ್ಸ್ವರೆಗೂ ಬಂದು ಈಗ ಇಲ್ಲಿ ನಿಂತಿದ್ದೇವೆ. ಬರ್ತಾ ಅಷ್ಟೇನು ಕಷ್ಟ ಆಗಿಲ್ಲ. ಲೆಫ್ಟ್ ಹ್ಯಾಂಡ್ ಡ್ರೈವ್, ರೈಟ್ ಹ್ಯಾಂಡ್ ಸೈಡ್ ಡ್ರೈವ್. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಮಾತ್ರ ಸ್ಪೀಡ್ ಲಿಮಿಟ್ ಬಗ್ಗೆ ತುಂಬಾ ಕಾನ್ಷಿಯಸ್ ಆಗಿರಬೇಕು. ಸಿಟಿ ಮಧ್ಯೆ 30, 20, ಸಿಟಿ ಕಳೆದ ಕೂಡಲೇ ಇಮಿಡಿಯೇಟು 50, 80, 100. ಬಟ್ ಒಂದೇನು ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದರೆ ಎಲ್ಲರೂ ತುಂಬ ಡಿಸಿಪ್ಲಿನ್ ಆಗಿ ಸ್ಪೀಡು ಮೇಂಟೈನ್ ಮಾಡ್ತಾರೆ, ಲೇನು ಮೇಂಟೈನ್ ಮಾಡ್ತಾರೆ. ಚೆನ್ನಾಗಾಯ್ತು, ಗುಡ್ ಎಕ್ಸ್ಪೀರಿಯನ್ಸ್. ರೈನ್ ಫಾಲ್ಸ್ ನೋಡಿ ಆಮೇಲೆ ನೆಕ್ಸ್ಟು ಸೀದಾ ಡ್ರೈವ್ ಮಾಡಿಕೊಂಡು ನಮ್ಮ Airbnb ಸ್ಟೇ ಕಡೆಗೆ. ಲಾಸ್ಟ್ ಸೀಟಲ್ಲಿ ಕೂತ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಲೆಟ್ಸ್ ಸಿ. ಓ ಹೌದ ರೇನ್ಬೋ. Wow. Wow. ರೈನ್ ಫಾಲ್ಸ್ನ ಪಕ್ಕದಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ, ತೋರಿಸ್ತೀನಿ ಬನ್ನಿ ಏನೆಲ್ಲ ಇದೆ, ಏನು ರೇಟ್ ಇದೆ ಅಂತ.
Samosa 7 francs, 720. French fries 9 francs. What about 12 francs? ಎಲ್ಲಿ ಹೋದರೂ ನಾವು ಒಂದೊಂದು ಫ್ರಿಜ್ ಮ್ಯಾಗ್ನೆಟ್ ತೊಗೊಳ್ತೇವೆ, ಆದರೆ ಇಲ್ಲಿ ರೇಟ್ ನೋಡಿದರೆ ಮಾತ್ರ ಆ ರೇಟಿಗೆ ಫ್ರಿಜ್ಜೇ ಬರುತ್ತೆ. ಕರೆಕ್ಟ್. ಇಷ್ಟೇ ಸಣ್ಣ ದನದ ಸ್ಟೈಲಲ್ಲಿರೋ ಫ್ರಿಜ್ ಮ್ಯಾಗ್ನೆಟು 850 ರುಪೀಸ್. ನಾರ್ಮಲ್ ಫೋಟೋನ ಪ್ರಿಂಟ್ ಹೊಡೆದು ಫ್ರಿಜ್ ಮ್ಯಾಗ್ನೆಟ್ ಮಾಡಿಸಿದ್ದು 550 ರುಪೀಸ್. ಪಾರ್ಕ್ ಆಗಿರೋ ಒಂದೊಂದು ಬೈಕ್ ನೋಡಿ, ಇಲ್ಲ ಹೋಂಡಾ. ನಮ್ಮೂರಲ್ಲಿ ಬುಲೆಟ್ ಬಸ್ ಇದ್ದಂಗೆ ಇಲ್ಲಿ ನೋಡಿ. ಆಗಲೇ ಹೇಳ್ದಂಗೆ ಇದು ಮೆಷಿನು. ಇಲ್ಲೆಲ್ಲೂ ಇಂಗ್ಲೀಷಲ್ಲಿ ಬರೆದಿಲ್ಲ, ಜರ್ಮನ್ ಅನ್ಸುತ್ತೆ ಮೋಸ್ಟ್ಲಿ. 1 hour 5 francs, ಅಡಿಷ್ನಲ್ 1 hour, ಪ್ರತಿ ಅಡಿಷ್ನಲ್ 1 ಗಂಟೆಗೆ 2 francs, ಅಂದರೆ 520 ರೂಪಾಯಿ ಹತ್ರ ಆಗುತ್ತೆ ಫಸ್ಟ್ 1 ಗಂಟೆಗೆ. ಆಮೇಲೆ ಪ್ರತಿ 1 ಗಂಟೆಗೂ 104-105 ರೂಪಾಯಿ ಆ್ಯಡ್ ಆಗುತ್ತಾ ಹೋಗುತ್ತೆ. ನಾವು ಒಂದು ಮೋಸ್ಟ್ಲಿ 3-3.5 ಗಂಟೆ ಆಯ್ತು ಅಂತ. ಇಲ್ಲಿ ಟಿಕೆಟ್ ಆಗಬೇಕೀಗ. ಓಕೆ, ಟಿಕೆಟ್ ರೀಡ್ ಆಯಿತು. 9 ಸ್ವಿಸ್ ಫ್ರಾಂಕ್ಸ್. ವೀಸಾ ಕಾರ್ಡಲ್ಲಿ ಪೇಮೆಂಟು. ಇಲ್ಲಿ ಕಾರ್ಡ್ ಟ್ಯಾಪ್ ಮಾಡಬೇಕು. ನನ್ನ ಪೇಮೆಂಟ್ ಆಯಿತು. ಇಲ್ಲಿ ಈ ಥರ ಟಿಕೆಟಲ್ಲಿ ಎಂಟ್ರ್ ಆಯಿತು. ರಿಟರ್ನ್ ಹೋಗ್ತಾ ಅಲ್ಲೂ ಒಂದು ಮೆಷಿನ್ ಇರುತ್ತೆ, ಅದರಲ್ಲಿ ಈ ಟಿಕೆಟನ್ನು ಕೊಟ್ಟರೆ ಯು ಟು ಗೋ. Volkswagen Taigo, ಬ್ಯೂಟಿಫುಲ್ ಕಾರ್. End of a tiring day, but a fantastic day. ಸ್ವಿಟ್ಜರ್ಲ್ಯಾಂಡಿಗೆ ಎಂಟರ್ ಆಗಿ, ಜರ್ಮನಿಗೂ ಎಂಟರ್ ಆಗಿ, ಕೆಂಪ್ಟನ್ ಅನ್ನೋ ಪ್ಲೇಸಲ್ಲಿ Airbnb ಸ್ಟೇ ಆಗಿದ್ದೇವೆ. ಈಗ ಬಿಸಿ ಬಿಸಿ ಸಾರು ಊಟ ಮಾಡಿ ಆಯಿತು. ಟೆಂಪ್ರೇಚರ್ ಈಗ 7 ಡಿಗ್ರಿ ಇದ್ದರೂ ಕಾಲು ಕೆಳಗಡೆ ಇಡೋಕ್ಕಾಗ್ತಾಯಿಲ್ಲ. ಬೆಳಿಗ್ಗೆ 5-6 ಗಂಟೆ ಅಷ್ಟೊತ್ತಿಗೆ -2 ಡಿಗ್ರಿವರೆಗೂ ಹೋಗ್ತಾಯಿದೆ. ಲೆಟ್ಸ್ ಸಿ. ಎಕ್ಸೈಟೆಡ್ ಫಾರ್ ಡೇ 2 and good night for day 1.